ಇನ್ನು ದರ್ಶನ್ಗೆ ಚೆಲ್ಲಾಟ ಆದ್ರೆ ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಅಥವಾ ಆರೋಪಿತ ಸ್ಥಾನದಲ್ಲಿರುವಂತಹ ನಂದೀಶ್ ಕುಟುಂಬಸ್ಥರಿಗೆ ಒಂದು ರೀತಿ ಪ್ರಾಣ ಸಂಕಟ. ಹೇಗೆ? ಪೊರಕೆಯ ನಂಬಿ ಕೊಲೆ ಆರೋಪಿಯಾದ ಮಂಡ್ಯದ ನಂದೀಶ್ ಮನೆ ಕಟ್ಟೋ ಸಲುವಾಗಿ ಆತ ಸಾಲವನ್ನ ಮಾಡಿಕೊಂಡಿದ್ದ. ಜೈಲು ಪಾಲಾದ ನಂತರದಲ್ಲಿ ಈಗ ಅವರ ಕುಟುಂಬಕ್ಕೆ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಜೈಲಿನಿಂದ ಮಗನನ್ನ ರಿಲೀಸ್ ಮಾಡಿಸೋದು ಹೇಗೆ? ಈ ಕಡೆ ಮನೆ ಕಟ್ಟಿದ್ದ ಸಾಲನೇ ತೀರ್ಸಕ್ಕಾಗ್ತಾ ಇಲ್ಲ, ಮಗನನ್ನ ರಿಲೀಸ್ ಮಾಡಲಿಕ್ಕೆ ವಕೀಲರಿಗೆ ಕೋರ್ಟ್ ಕಟ್ಟಕಟ್ಟೆ ಅಂತ ತಿರುಗಾಡ್ಲಿಕ್ಕೆ ಖರ್ಚು ಬೇಕಲ್ಲ, ಹೇಗೆ ಅನ್ನೋದು ಅವರ ಕುಟುಂಬಸ್ಥರ ಅಳಲು. ವಕೀಲರನ್ನೂ ನೇಮಿಸಲು ದುಡ್ಡಿಲ್ಲ ಅಂತ ತಾಯಿ ಕಣ್ಣೀರಿಟ್ಟಿದ್ದಾರೆ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಜೈಲಲ್ಲಿ ದರ್ಶನ್ಗೆ ಚೆಲ್ಲಾಟ, ನಂಬಿದವರಿಗೆ ಸಂಕಷ್ಟ, ಕಣ್ಣೀರಿನಲ್ಲಿ ಕೈ ತೊಳಿತಾ ಇರುವ ನಂದೀಶ್ ಕುಟುಂಬ. ಎಸ್, ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಬಳಿಕ ಎಲ್ಲ ಆರೋಪಿಗಳನ್ನ ಬೆಂಗಳೂರಿನ ಪರಪನಗ್ರಹಾರ ಜೈಲಿಗೆ ಕಳಿಸಲಾಗಿದೆ. ಆದರೆ ಜೈಲಲ್ಲಿ A2 ಆರೋಪಿ ದರ್ಶನ್ಗೆ ರಾಜಾತಿಥ್ಯ ನೀಡಲಾಗ್ತಾ ಇರೋದು ಬೆಳಕಿಗೆ ಬಂದಿದೆ. ಇತ್ತ ಕೇಸ್ನಲ್ಲಿ A5 ಆರೋಪಿಯಾಗಿರುವ ಮಂಡ್ಯದ ಚಾಮಲಾಪುರದ ನಂದೀಶ್ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಇದ್ದ ಒಬ್ಬ ಮಗ ಜೈಲು ಪಾಲಾಗಿರೋದ್ರಿಂದ ಇಡೀ ಕುಟುಂಬ ಸಂಕಷ್ಟಕ್ಕೆ ಗುರಿಯಾಗಿದೆ. ಮಗ ಅದ್ಯಾವಾಗ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ನೋ ಆಗ್ಲಿಂದ ನಂದೀಶ್ ಫ್ಯಾಮಿಲಿಗೆ ಮತ್ತಷ್ಟು ಆರ್ಥಿಕ ಸಂಕಷ್ಟ ಎದುರಾಗಿದೆ. ಮನೆಗಾಗಿ ಮಾಡಿದ್ದ ಸಾಲವನ್ನ ಈ ಹಿಂದಿನಿಂದಲೂ ಮಗನೇ ತೀರಿಸ್ತಾ ಇದ್ದ. ಇದೀಗ ಮನೆಯಲ್ಲಿದ್ದ ಮಗ ಜೈಲು ಪಾಲಾಗಿರುವುದು ಬರಸಿಡಿಲು ಬಡಿದಂತೆ ಮಾಡಿದೆ. ಪ್ರತಿ ತಿಂಗಳು ಮನೆಯವರೇ 20,000 ರೂಪಾಯಿ ಕಟ್ಟಲೇಬೇಕಾದ ದುಸ್ಥಿತಿ ಎದುರಾಗಿದೆ. ಇತ್ತ ದರ್ಶನ್ ಎಂಜಾಯ್ ಮೂಡ್ನಲ್ಲಿ ಇರೋದನ್ನ ನೋಡಿದ ನಂದೀಶ್ ಫ್ಯಾಮಿಲಿ ಹಿಡಿ ಶಾಪ ಹಾಕ್ತಿದ್ದಾರೆ. ನಮಗೆ ಬೇಜಾರು, ಹಿಂಗಿದ್ದಿಂಗ್ ಆಯ್ತಲ್ಲ ಅಂತ. ಹೋಗಿದ್ದೆ ಸರ್, ಒಂದೇ ಸರಿ ನಾವು ಹೋಗಿದ್ದು 15 ದಿನಕ್ಕೆ ವಾರಕ್ಕೆ ಹೋಯ್ತಾ ಇರ್ತಾರೆ. ಅಷ್ಟು ಬಿಟ್ರೆ ಇನ್ನೇನು ಗೊತ್ತಿಲ್ಲ ಸರ್. ಅಲ್ಲಿ ಏನು ಆಯ್ತದೆ ಅಂತೂ ಗೊತ್ತಿಲ್ಲ ಸರ್, ಏನು ಗೊತ್ತಿಲ್ಲ ಸರ್. ನನಗೆ ಅದೇನು ಅಂತೇ ಗೊತ್ತಿಲ್ಲ. ನನಗೆ ಅದು ಏನು ಮಾತಾಡ್ತಾರೆ ಅಂತೂ ನಂಗೆ ಅರ್ಥ ಆಗೋದಿಲ್ಲ ಸರ್. ಅಷ್ಟು ಬಿಟ್ರೆ ನನಗೆ ಇಲ್ಲ ಸರ್, ಗೊತ್ತಿಲ್ಲ ಸರ್. ಅವರು ಕೂಡ್ತಾರೆ ಸರ್, ಅವ್ರನ್ನ ಕೂಡೋದು ನಿಜವೇ ಸರ್. ಅವರು ಕೂಡೋದು ನಿಜ ಇಲ್ಲ. ಅವರು ದುಡ್ಡಿದೆ, ಹಣ ಇದೆ, ಚೆನ್ನಾಗಿದ್ದಾರೆ. ನಮ್ಮ ಬಡವ್ರು ಏನು ಮಾಡೋದು ಸರ್? ಅವರು ಚೆನ್ನಾಗಿದ್ದಾರೋ ಏನು ಮಾಡಿದಾರೋ ನಮ್ಗೇನು ಗೊತ್ತು ಸರ್. ಒಳಗಡೆ ನನಗೇನು ಕೇಳಿಸಲ್ಲ ಸರ್. ಎಲ್ಲ ಫೋನಲ್ಲಿ ಮಾತಾಡೋದು, ಗ್ಲಾಸ್ ಫಿಟ್ಟಿಂಗು ಕೇಳಿಸಲ್ಲ ಸರ್ ನನಗೆ. ಅಷ್ಟು ಬಿಟ್ಟರು ನನಗೆ ನೀನು ನೋಡದೆ ಅತ್ತೆ ಬಂದೆ ಅಷ್ಟೇ. ಇನ್ನು ದರ್ಶನ್ಗೆ ಜೈಲಿನಲ್ಲಿ ಅಧಿಕಾರಿಗಳು ರಾಜಾತಿಥ್ಯ ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಮಗನನ್ನ ನೋಡೋಕ್ ಕೂಡ ಬಿಡ್ತಾ ಇಲ್ಲ. ನಂದೀಶನಿಗೆ ಹಣ್ಣು ನೀಡಿದ್ರೆ ಎಲ್ಲವನ್ನ ಕಟ್ ಮಾಡಿಕೊಡ್ತಾರೆ. ಅಲ್ಲಿ ನೋಡಿದ್ರೆ ದರ್ಶನ್ ಸಿಗರೇಟ್ ಸೇದ್ತಾ ಕಾಫಿ ಕುಡಿಯೋದು ಎಲ್ಲ ಕಾಣ್ತಾ ಇದೆ. ನಂದೀಶನ ಪರ ವಕಾಲತ್ತು ವಹಿಸೋಕೆ ಜೊತೆಗೆ ವಕೀಲರನ್ನ ನೇಮಿಸೋಕೆ ಕೂಡ ನಮ್ಮ ಹತ್ರ ಹಣ ಇಲ್ಲ. ಅತ್ತ ದರ್ಶನ್ ಕಡೆಯವರು ಕೂಡ ನಮ್ಮ ಕುಟುಂಬದ ಕಡೆ ನೋಡೇ ಇಲ್ಲ. ನಾವ್ ಏನ್ ಮಾಡೋದು ಅಂತ ದಿಕ್ಕು ತೋಚದ ರೀತಿಯಾಗಿದೆ ಎಂಬುದು ಕುಟುಂಬಸ್ಥರ ಅಳಲಾಗಿದೆ. ಸರ್, ನಾವು 2 ದಿನ ಹೋಗಿದ್ದವ, ಹೋದ ಮಾತಾಡ್ಸ್ಕೊ ಬಂದು ಅಷ್ಟೇ ಸರ್. ಅದೇ ಮಾಮೂಲಿ, ಏನಿಲ್ಲ, ನಾವು ಚೆನ್ನಾಗಿವೆ. ನೀರು ಏನೋ ಹಣೆಬರ ಹಿಂಗಾಯ್ತು ಅಷ್ಟೇ. ನಾವು ಹೋದೋ ಒಳಗೆ ಬಿಟ್ರು, ಒಂದು 5 ನಿಮಿಷ ಮಾತಾಡ್ದೋ, ಈಚೆ ಕಳಿಸ್ಬಿಟ್ರು, ಬಂದ್ಬಿಟ್ಟು ಕಾದು ಒಂದು ಅರ್ಧ ಕಾಲು ಗಂಟೆ ಕಾದ್ಬಿಟ್ಟು ಮಾತಾಡ್ಸ್ಕೊಂಡು 4 ಮಾತಾಡ್ಸ್ಕೊಂಡು ನಮಗೂ ಇದಾಯಿತು. ನಾವೇನು ಅವ್ರನ್ನೇ ಕರ್ಕೊಬರೋದು, ನಾವು ಬೇಲ್ ಕೊಟ್ಟು ನಾವು ಬಿಡ್ಸ್ಕೊಬರ್ತೀವಿ ಅನ್ನೋದು ಏನು ನಮ್ಮ ಏನೂ ಇಲ್ಲ. ಅವ್ರು ಕರ್ಕೋಗೋರೆ ಕರ್ಕೊಬರ್ಲಿ ಬೇಕಾದ್ರೆ. ಇಲ್ಲ ಅಂದರೆ ಇನ್ನೂ ಒಂದು 6 ತಿಂಗಳು, 1 ವರ್ಷ ಇದ್ದೆ ಅವ್ರು ಏನು ಶಿಕ್ಷೆ ಕೊಡ್ತಾರೆ ಶಿಕ್ಷೆ ಅನ್ಭವಿಸ್ಕೊಬರ್ಲಿ ಅಷ್ಟೇ. ನಾವೇನು ಮಾಡ್ಕೋಬೋದು ಸರ್. ಎಲ್ಲಿ ನಮ್ಮ ಮಕ್ಕಳನ್ನ ಅಲ್ಲೇ ಉಳಿಸ್ಬಿಡ್ತಾರೆ ಅನ್ನೋ ಭಯ ಆಯ್ತದೆ, ತುಂಬ ಭಯ ಆಯ್ತದೆ. ಈಗ ಅವ್ರಿಗೆಲ್ಲ ಅಷ್ಟೊಂದು ಒಂದು ಆತಿಥ್ಯ ದೊರಕ್ತದೆ. ಅದು ಎಷ್ಟು ನಿಜವೂ ಸುಳ್ಳೋ ನಮಗೆ ಗೊತ್ತಿಲ್ಲ, ದೊರಕ್ತಾ ಇದೆ. ಇವರು ಈಗ ನಮ್ಮ ಕಡೆಯವರು ಹೋದರೆ 10 ನಿಮಿಷ 20 ನಿಮಿಷ ಮಾತಾಡೋದಕ್ಕೂ ಕಷ್ಟ ಇಲ್ಲ, ನಮ್ಗೆ ನೋಡೋಕ್ಕೂ ಆಗೋದಿಲ್ಲ. ಅವ್ರು ಎಲ್ಲ ಹಾಕಿದ್ದಾರೆ ಏನೋ, ಒಟ್ಟಿನ ಈ ಬಿಲ್ಡಿಂಗಲ್ಲಿ ಹಾಕೋರು ಅನ್ನೋದು ಅಷ್ಟೇ ಮಾತ್ರ ನಮಗೆ ಗೊತ್ತಿರೋದು. ನಮಗೆ ಭಯ ಆಯ್ತಾ ಇರೋದು ಏನು ಅಂದರೆ, ಒಂದು 4-5 ಜನ ವೀಕ್ ಕ್ಯಾಂಡಿಡೇಟ್ಗಳು ಅವರೇ ಅಲ್ಲಿ ಆರ್ಥಿಕವಾಗಿ. ಅವ್ರನ್ನ ಎಲ್ಲಿ A1 A2 ಮಾಡಿ ಏನು ತಪ್ಪೇ ಇಲ್ದೇನೆ, ಇವನು ಸ್ಟಾರ್ಟಿಂಗ್ ಓದೋದು ಪವನ್ನೋ ಯಾರೋ ಅವ್ರ ಜೊತೆ ಕರೆದ್ರಂತೆ, ಕೇಬಲ್ ಕೆಲಸ ಮಾಡ್ತಾಯಿದ್ದಿ, ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಹೋದೆ ನಾನು. ಅಲ್ಲಿ ಏನು ನಡೀತು ಅಂತ ಇವನು ಹೇಳಿಲ್ವಂತೆ. ನೋಡಿದ್ರಲ್ಲ, ಇದು ನಂದೀಶ್ ಕುಟುಂಬಸ್ಥರು ಪಡ್ತಾ ಇರುವ ಕಷ್ಟ. ಜೈಲಲ್ಲಿ ದರ್ಶನ್ ರೌಡಿ ಶೀಟರ್ಗಳ ಜೊತೆಗೆ ಚೆಲ್ಲಾಟ ಆಡ್ಕೊಂಡಿದ್ರೆ, ಇಲ್ಲಿ ದಾಸನನ್ನ ನಂಬಿ ಬಂದವರ ಕುಟುಂಬಸ್ಥರ ಸ್ಥಿತಿ ನಿಜಕ್ಕೂ ಶೋಚನೀಯವಾಗಿದೆ. ಇನ್ನಾದ್ರೂ ಡಿ ಬಾಸ್ ಅನ್ನೋ ಅಭಿಮಾನಿಗಳು ಇಂಥ ವಿಚಾರಗಳನ್ನ ತಿಳ್ಕೊಂಡು ಬದುಕು ಕಟ್ಕೊಳ್ತಾರಾ? ಕಾದ್ ನೋಡ್ಬೇಕಾಗಿದೆ. ಒಟ್ಟಾರೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಬಂಧನವಾಗಿರುವಂತಹ A2 ಆರೋಪಿ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ನೀಡಲಾಗ್ತಾ ಇದೆ. ಅದೇ ರೀತಿಯಾಗಿ ಅದೇ ಕೇಸ್ನಲ್ಲಿ ಬಂಧಿತ ಆಗಿರುವಂತಹ ಇತರ ಆರೋಪಿಗಳನ್ನ ನೋಡ್ಲಿಕ್ಕೂ ಕೂಡ ಅವರಿಗೆ ಪೋಷಕರಿಗೆ ಸಿಗ್ತಾ ಇಲ್ಲ. ಇನ್ನು ಅವರ ಕುಟುಂಬಸ್ಥರು ಕೂಡ
ಕಣ್ಣೀರಿನಲ್ಲಿ ಕೈ ತೊಳೆದಂತಾಗಿದೆ. ಇದು ನಮ್ಮ ವ್ಯವಸ್ಥೆಗೆ ಹಿಡಿದಂಥ ಕೈಗನ್ನಡಿಯಾಗಿದೆ. ಈಗಲಾದರೂ ಸಹ ದರ್ಶನ್ಗೆ ಸಿಗುತ್ತಿದ್ದಂತಹ ಎಲ್ಲ ರಾಜಾತಿಥಿಗಳು ಬಂದಾಗ್ತವ, ಜೊತೆಗೆ ಈ ಇತರ ಆರೋಪಿಗಳ ನೆರವಿಗೆ ದರ್ಶನ್ ಸ್ನೇಹಿತರು ಅಥವಾ ಕುಟುಂಬಸ್ಥರು ಬರ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.